ಒಗ್ಗರ್ನ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಫಡ್ ಮಾಡಿ ತೋರ್ಸದೀನಿ. ಫಡ್ ಎಲ್ಲರೂ ನಾವು ಮಾಡ್ಕೋತೇವು, ಆದ್ರೆ ನಾ ಇವತ್ತು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡದೀನಿ. ಈರುಳ್ಳಿ ಹಾಕಿ ರುಬ್ಬಿ ಕಸಿಂದ ಮಾಡದೀನಿ. ಬಹಳ ಮಸ್ತ್ ಆಗಿ ಬರ್ತಾವು. ಇನ್ನ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬನ್ನಿ ಫಡ್ ಹೇಗ್ ಮಾಡೋದಂತ ನೋಡೋಣ. ಮಾಡಕ ನಾ ಇಲ್ಲಿ 2 ಕಪ್ ರಾಶನ್ ಅಕ್ಕಿ ತಗೊಂಡೇನು. ಅರ್ಧ ಕಪ್ ಅಕ್ಕಿಂತನೂ ಒಂದ್ ಸ್ವಲ್ಪ ಕಡಿಮೆ ಉದ್ದಿನ ಬೇಳೆ ತಗೊಂಡೇನು. ಒಂದ್ 1/4 ಕಪ್ ಆಗುವಷ್ಟ ಕಡಲೆ ಬೇಳೆ ತಗೊಂಡೇನು. ಒಂದ್ ಚಮಚ ಮೆಂತೆ ಕಾಳ, ಒಂದ್ 1/4 ಕಪ್ ಆಗುವಷ್ಟ ಅವಲಕ್ಕಿ ತಗೊಂಡೇನು. ಈಗ ಇವತ್ನೆಲ್ಲ ತೊಳೆದ ನೆನೆ ಹಾಕೋನು. ಇಲ್ಲೊಂದ್ ಪಾತ್ರೆ ತಗೊಂಡೇನು ನಾನು. ಇದ್ರಾಗೆ ಅಕ್ಕಿ ಹಾಕ್ತಾನು. ಅಕ್ಕಿ ನೀವ ರಾಶನ್ದು ಬಿ ತಗೋಬಹುದು, ಇಲ್ಲಂದ್ರ ಇಡ್ಲಿ ದೋಸೆ ಮಾಡಕ್ ಇರ್ತಾವಲ್ಲ ಆ ರೈಸ್ ತಗೊಂಡು ಬಿ ಮಾಡ್ಕೋಬಹುದು. ಮೆಂತೆ ಕಾಳ ಈಗೆಲ್ಲ ಇದ್ರಾಗ ಹಾಕಿದೇನು. ನೀರ್ ಹಾಕಿ ತೊಳ್ಕೋಬೇಕು. ರಾಶನ್ ಅಕ್ಕಿಯಾಗ ದೂಸ್ ಇರ್ತತಿ. ಒಂದ್ 2 ರಿಂದ 3 ಸಲ ಕ್ಲೀನ್ ಆಗಿ ತೊಳ್ಕೊಂಡ ನೆನಿ ಇಟ್ಕೋಬೇಕು ನಾವ. ಈ ತರ ಹಸನ ತಿಕ್ಕಿ ತೊಳ್ಕೋರಿ. ಅಕ್ಕಿ ನೋಡ್ರಿ ಚಲೋದಂಗ ತೊಳೆದ ಕಸಿಂದ ನೆನೆ ಇಕ್ಕಿದೇನೆ ನಾನು. ಇವತ್ನ 6 ರಿಂದ 8 ತಾಸು ನಾವ ನೆನೆಸ್ಕೋಬೇಕು. ಅವಲಕ್ಕಿ ತಗೊಂಡೇವಲ್ಲ, ಅವಲಕ್ಕಿ ಈಗ ನೆನೆ ಹಾಕೋಬಾರ್ದು. ಅಕ್ಕಿ ರುಬ್ಕೊಳ್ಳಿರ್ತೇವಲ್ಲ ಅದಕ್ಕಿಂತ ಮೊದಲ ಒಂದ್ ಅರ್ಧ ತಾಸ ನೆನೆ ಹಾಕೋರಿ ಇವತ್ತಿನ ತೊಳೆದ ಕಸಿಂದ. ಇವ್ ನೆನಿಲಿ, ನೆನೆದ ಬಳಕ ರುಬ್ಕೊಂಡ್ ನಾವ. ಅಕ್ಕಿ ನೆನೆ ಹಾಕಿದ್ದುಲ್ಲ, ನೆನೆ ಹಾಕಿ 6 ತಾಸ ಆತು. ನೆನೆದವ ಇವ ನೋಡ್ಬೋದು ನೀವ. ಇನ್ನೊಮ್ಮೆ ಹಸನ ತೊಳೆದ ಕಸಿಂದ ಸಣ್ಣ ಮಾಡ್ಕೊಳ್ಳೋನು. ನೀರ್ ತಕ್ಕೋತೇನೆ ನಾನು. ಇಲ್ಲಿ ನೋಡ್ರಿ ಅಕ್ಕಿ ಹಂಗ್ ನೀರ್ ತಕ್ಕೊಂಡೇನ್ ನಾನು. ಅವಲಕ್ಕಿ ಬಿ ಒಂದ್ ಅರ್ಧ ತಾಸ ಮೊದಲ ನೆನೆ ಹಾಕೊಂಡಿನಿ. ಅವತ್ನು ಇದ್ರಾಗ ಈಗ ಮಿಕ್ಸ್ ಮಾಡ್ತೇನು. ಅವಲಕ್ಕಿ ಒಂದ್ ಅರ್ಧ ತಾಸ ಇಲ್ಲಂದ್ರ ಒಂದ್ 10 ನಿಮಿಷ ನೆನೆಸ್ಕೊಂಡ್ರೆ ಬಿ ನೆನಿತಾವ. ಅಷ್ಟ ಸಾಕು. ಇಲ್ಲಿ ನಾನು ಒಂದ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೇನು. ಅದನ್ನ ಮಿಕ್ಸ್ ಮಾಡದೇನು. ಸೀಕ್ರೆಟ್ ಪದಾರ್ಥ ಅಂತ ಹೇಳಿದ್ನೆಲ್ಲ ಈರುಳ್ಳಿ ಹಾಕಿ ಮಾಡ್ಕೋರಿ. ಮಸ್ತ್ ಆಗಿ ಬರ್ತಾವು. ಮತ್ ತಿನ್ನಾಕಂತೂ ನೀವು ಮಾಡ್ಕೊಂಡ್ ನೋಡ್ರೊಮ್ಮಿ. ಈಗೆಲ್ಲ ಒಂದ್ ಮಿಕ್ಸ್ ಮಾಡಿ ಸಣ್ಣ ಮಾಡ್ಕೊಳ್ಳೋನು. ಒಂದ್ ದೊಡ್ಡ ಸೈಜ್ದ ಈರುಳ್ಳಿ ತಗೊಂಡೇನ್ ನಾನು. ಮಿಕ್ಸರ್ ಜಾರ್ ತಗೊಂಡೇನು. ಇದ್ರಾಗೆ ಹಾಕ್ತೇನೆ ಇದನ್ನ. ನೀರ್ ಹಾಕ್ತೇನೆ ಒಂದ್ ಅರ್ಧ ಕಪ್ಪ. ರುಬ್ಕೊಳಕ್ ಎಷ್ಟ್ ಬೇಕು ನೋಡಿ ಹಾಕೋರ್ ನೀರ. ಬಹಳ ತಿಳುವಾಗಿ ಬಿ ಮಾಡ್ಕೋಬಾರ್ದು ಹಿಟ್ಟ. ಇದ್ ನೋಡ್ರಿ ಸಣ್ಣ ಮಾಡ್ಕೊಂಡೇನ್ ನಾನ. ಇದನ್ನೀಗ ಒಂದ್ ಪಾತ್ರೆದಾಗ ತಕ್ಕೋತೇನು. ಈ ಉಳಿದಿದ್ದ ಅಕ್ಕಿ ಬಿ ರುಬ್ಕೋತೇನೆ ನಾನು. ಉಳಿದಿದ್ದ ಅಕ್ಕಿ ಬಿ ರುಬ್ಕೊಂಡೇನ್ ನಾನು. ಇದನ್ನು ಹಾಕ್ತೇನೆ ಈಗ. ಎಲ್ಲ ಒಮ್ಮೆ ಚಲೋದಂಗ ಕೈಲಿ ಮಿಕ್ಸ್ ಮಾಡ್ರಿ. ಇದ್ರಾಗ ಉಪ್ಪದು ನಾ ಈಗ ಹಾಕಾನಿಲ್ಲ. ಇದನ್ನೀಗ ಮುಚ್ಚಿಡುನು. 7 ರಿಂದ 8 ತಾಸ ನೆನ್ಯಾಕ್ ಬಿಡ್ಬೇಕು ಇದನ್ನ. ಈಗ ರಾತ್ರಿ ರುಬ್ಬಿಡದನ್ನ 60 ಮಾಡ್ಕೊಳ್ಳೋದು. ರಾತ್ರಿ ಹಿಟ್ಟು ರುಬ್ಬಿಟ್ಟಿದ್ದುಲ್ಲ ನೋಡುನು ಬರ್ರಿ. ನೋಡ್ರಿ ಉಬ್ಬೈತಿ ಹಿಟ್ಟ. ನೋಡ್ಬೋದು ನೀವು ಏನ್ ಮಸ್ತಾಗಿ ಉಬ್ಬಿ ಬಂದೈತಿ. ಈಗ ಇದ್ರಾಗ ಉಪ್ಪ ಸಕ್ಕರೆ ಹಾಕೊಳ್ಳೋನು. ರುಚಿಗೆ ಬೇಕಾಗುವಷ್ಟು ಉಪ್ಪ. ಒಂದ್ ಚಮಚ ಸಕ್ಕರೆ ಹಾಕದೇನ ನಾನು. ಸಕ್ಕರೆ ಹಾಕೋದ್ರಿಂದ ಕಲರ್ ಬಹಳ ಮಸ್ತ್ ಆಗಿ ಬರ್ತತಿ. ನೀವು ಬೇಡ ಅಂದ್ರ ಬಿಡ್ಬೋದು. ಅದ್ರ ಒಮ್ಮೆ ಹಾಕಿ ಮಾಡ್ಕೊಂಡ್ ನೋಡ್ರಿ. ಹಾಕೆಲ್ಲ ಒಂದ್ ಚಲೋದಂಗ ಮಿಕ್ಸ್ ಮಾಡ್ಕೋರಿ. ಹಿಟ್ ನಿಮಗ ಗಟ್ಟಿ ಅನ್ಸಾದಿತ್ತಂದ್ರ ಒಂದ್ ಸ್ವಲ್ಪ ನೀರ್ ಹಾಕಿ ಮಾಡ್ಕೋಬಹುದು. ಸಕ್ಕರೆ ಉಪ್ಪ ಎಲ್ಲ ಮಿಕ್ಸ್ ಆಗುವಂಗ ಮಿಕ್ಸ್ ಮಾಡ್ಕೋರಿ ಒಮ್ಮೆಲ್ಲ. ಫಡ್ ಮಾಡಾಕ ನಂಗ ಇಷ್ಟೆಲ್ಲ ಹಿಟ್ ಹತ್ತಂಗಿಲ್ಲ. ಅದಕ್ಕಾಗಿ ನಾ ಒಂದ್ ಸ್ವಲ್ಪ ಹಿಟ್ಟೀಗ ತೆಗೆದಿಟ್ಟಿದ್ದೇನು. ಈಗ ಎಷ್ಟ್ ಬೇಕಲ್ಲ ಅಷ್ಟ ತಗೊಂಡೇನು. ಇದ್ರಾಗ ಒಂದ್ ಕ್ಯಾರೆಟ್ ತಗೊಂಡ ತುರ್ದ್ ಇಟ್ಕೊಂಡೇನ್ ನಾನು. ಅದನ್ನ ಹಾಕ್ತೇನು. ಒಂದೆರಡು ಹಸಿಮೆಣಸಿಕಾಯಿ ತಗೊಂಡ ಜಜ್ಜಿ ಇಟ್ಟಿದ್ದೇನು. ಅವತ್ನ ಹಾಕ್ತೇನು. ಒಂದ್ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿದ್ದೇನು. ಅದನ್ನ ಹಾಕ್ತೇನು. ಹಾಕೊಂಡೆಲ್ಲ ಮಿಕ್ಸ್ ಮಾಡ್ರಿ. ಈರುಳ್ಳಿ ನಾವ ರುಬ್ಬುವಾಗ ಹಾಕಿರ್ತೇವು. ಈಗೇನೆ ಈರುಳ್ಳಿ ಹಾಕೊಳ್ಳೋದು ಬೇಡ. ಈ ತರ ಫಡ್ ಮಾಡ್ಕೊಂಡ್ವಿ ಅಂದ್ರ ನಾವ ಚಟ್ನಿ ಸಾಂಬಾರ್ ನಮ್ಗೆ ಯಾವ್ದು ಬೇಕಂತಿಲ್ಲ. ಹಾಗೆ ಫಡ್ ಅಷ್ಟ ಬಿ ತಿನ್ಬಹುದು. ಮತ್ ಇದ್ ಹಿಟ್ಟ ಚಲೋದಂಗ ಉಬ್ಬೈತಿ. ನಾ ಏನ್ ಇದ್ರಾಗ ಸೋಡಾ ಅದು ಏನ ಮಿಕ್ಸ್ ಮಾಡಾನಿಲ್ಲ. ಹಿಟ್ಟು ಉಬ್ಬಿರ್ಕಿಲ್ಲ ಅಟ್ಟ ಒಂದ್ 4 ತಾಸ ಅದು ಇಟ್ಕೊಂಡ್ ನೀವು ಮಾಡಾದಿರಿ ಅಂದ್ರ ಆಗ ಒಂದ್ ಸ್ವಲ್ಪ ಸೋಡಾ ಮಿಕ್ಸ್ ಮಾಡಿ ಮಾಡ್ಕೋರಿ. ಈಗ ಇದನ್ನ ಹಿಟ್ಟ ರಾತ್ರಿ ಪೂರಾ ಎಲ್ಲ ಇಟ್ಟಿದ್ದೇನು. ಅದಕ್ಕಾಗಿ ನಾ ಏನ್ ಸೋಡಾ ಹಾಕಂಗಿಲ್ಲ. ಈಗ ಫಡ್ ಮಾಡ್ಕೊಳ್ಳೋನು.
ಪಡ್ಡು ತವೆ ಕಾಯಕ್ಕೆ ಇಟ್ಟಿದ್ದೇನೆ ನಾನು. ಈಗ ಫಸ್ಟ್ ಟೈಮ್ ಒಮ್ಮೆ ಮಾಡ್ಕೋಬೇಕಾದ್ರೆ ನಾವು ಎಣ್ಣೆ ಹಾಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ರಿ. ಫಸ್ಟ್ ಹಾಕೋಬೇಕಾದ್ರೆ ಅಷ್ಟು ಹಾಕೊಂಡ್ರೆ ಸಾಕು. ಆಮ್ಯಾಗೇನು ಹಾಕಿದ್ರೆ ನಡೀತೈತಿ. ಎಣ್ಣೆ ಹಾಕಿದೇನು. ಈಗ ಪಡ್ಡು ಹಾಕೋನು. ನೋಡ್ರಿ ಪಡ್ಡು ಹಾಕಿದೇನು. ಮ್ಯಾಗ ಮುಚ್ಚಿ ಬೇಯಿಸ್ಕೊಳ್ನು. ಮೀಡಿಯಂ ಉರಿಯಲ್ಲಿ ಇಟ್ಟ ಚಲೋದಂಗ ಬೇಯಿಸ್ಕೋಬೇಕು ನಾವ. ತೆಗದ್ ನೋಡೋನು ಬರ್ರಿ. ನೋಡ್ರಿ ಮ್ಯಾಗ ಉಬ್ಬಿ ಎಷ್ಟು ದೊಡ್ಡ ಆಗಿದಾವ ಇವ. ಉಬ್ಬಿ ಮ್ಯಾಗ ತಕ ಬಂದಾವು. ಒಂದ್ ಸ್ವಲ್ಪ ಅರ್ಧ ಅರ್ಧ ಹಾಕೋರಿ ನೀವು ಹಾಕೋಬೇಕಾದ್ರ. ಈಗ ತಿರ್ಸೋನು. ಒಂದ್ ಸ್ವಲ್ಪ ಕಡಿಮೆ ಹಾಕೊಂಡಿರಂದ್ರ ಹಿಂಗ ಒಂದಕ್ಕೊಂದ ಅಂಟಕೊಳಂಗಿಲ್ಲ. ನೋಡ್ರಿ ಎಲ್ಲಾ ಪಡ್ಡು ಬಿ ತಿರ್ಸಿದೆ ನಾನು. ಇದನ್ನ ನೀವು ಮೀಡಿಯಂ ಉರಿಯಲ್ಲಿ ಇಟ್ಟ ಚಲೋದಂಗ ಬೇಯಿಸ್ಕೋಬೇಕು. ಹೆಚ್ಚು ಉರಿ ಇಟ್ಟು ಬೇಯಿಸ್ಕೊಂಡ್ರೆ ಮ್ಯಾಗೇನು ಕಲರ್ ಬರ್ತಾವ, ಅದ್ರ ಒಳಗ್ ಹಸಿ ಹಸಿ ಇರ್ತಾವು. ಚಲೋದಂಗ ಬೇಯಿಸ್ಕೋಬೇಕು. ಉರಿ ಮೀಡಿಯಮ ಇಲ್ಲಂದ್ರ ಸಣ್ಣ ಉರಿಯಲ್ಲಿ ಇಟ್ಟ ಮಾಡ್ಕೋರಿ. ತಿರ್ಸಿ ನೋಡುನು ಬರ್ರಿ. ಇವ್ ನಡುವಿನ ಅಂತೂ ಲಗುನ ಬೇದಿರ್ತಾವ, ಯಾಕಂದ್ರ ಊರಿ ನಡುವಿ ಬರ್ತಿರ್ತೈತಿ. ದಂಡೆವ್ ಬೇದಿರಂಗಿಲ್ಲ. ಆಗ ನೀವು ಈ ದಂಡೆವ್ ತೆಗದ್ ಕಸಿಂದ ನಡಿವ್ ಹಾಕಿ ಈ ತರ ಮಾಡಿ ಬೇಯಿಸ್ಕೋರಿ. ಇದ್ ನಡುವಿನ ತೆಗದ ದಂಡಿಗೆ ಹಾಕ್ರಿ. ದಂಡ್ಯದ ಒಳಗ್ ಹಾಕ್ರಿ. ಈ ತರ ಮಾಡೋದ್ರಿಂದ ಈ ಒಳಗಿನೂ ಬಿ ದಂಡೆವ್ ಬಿ ಚಲೋದಂಗ ಬೇಯ್ತಾವು. ನೋಡ್ತಿರ್ಬೋದು ನೀವ ಎಷ್ಟು ಸಾಫ್ಟ್ ಆಗಿ ಬಂದಾವು ಪಡ್ಡು. ಅಂದ್ರ ಭಾಳ ಸಾಫ್ಟ್ ಆಗಿ ಬಂದಾವು. ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಮತ್ ತಿನ್ನಾಕಂತೂ ರುಚಿ ಹೇಳಕ್ ಆಗುದಿಲ್ಲ ನಿಮಗ. ಒಮ್ಮೆ ಮಾಡಿ ನೋಡಿದ್ರನ ಗೊತ್ತಾಗ್ತೈತಿ ನಿಮಗ. ಇವ್ ನೋಡ್ರಿ ಪಡ್ಡ ಆಗಿದಾವು. ನಾನು ಎರಡು ಸೈಡ್ ನೋಡ್ಬೋದು ನೀವ. ಕಲರ್ ಏನ್ ಮಸ್ತಾಗಿ ಬಂದಾವು. ಚಲೋದಂಗ ಬೇಯಿಸ್ಕೋಬೇಕು, ಇಲ್ಲಂದ್ರ ಒಳಗ ಹಸಿ ಇರ್ತಾವ. ಇವ್ ಆಗಿದಾವು. ತಕ್ಕೋತೇನ ಈಗ. ಪಡ್ಡು ಮಾಡ್ಕೊಂಡೆ ನಾನು. ನೋಡ್ಬೋದು ನೀವ ಕಲರ್ ಏನ್ ಮಸ್ತಾಗಿ ಬಂದಾವು. ಒಂದ ಮುರಿದ್ ತೋರಿಸ್ತಾನ ನೋಡ್ರಿ. ಭಾಳ ಅಂದ್ರ ಭಾಳ ಸಾಫ್ಟ್ ಆಗಿ ಮಸ್ತಾಗಿ ಬಂದಾವ್. ನಾವೇನ್ ಸೋಡಾ ಹಾಕಿಲ್ಲ, ಏನಿಲ್ಲ. ಮತ್ ಇದ್ರ ಜೊತೆ ನಮಗ್ ತಿನ್ನಾಕ ಚಟ್ನಿ ಸಾಂಬಾರ್ ಏನು ಬೇಕಂತಿಲ್ಲ. ಇದನ್ನ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಕೊಡಾಕಂತೂ ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು. ನೋಡ್ಬೋದು ನೀವು ಏನ್ ಮಸ್ತ್ ಆಗಿದಾವತ್ತಲ್ಲಿ. ಈರುಳ್ಳಿ ಹಾಕಿ ರುಬ್ಬಿರ್ತೇವಲ್ಲ ಹಿಟ್ಟ, ಭಾಳ ಮಸ್ತಾಗಿ ಬಂದಿರ್ತೈತಿ. ನೀವು ಮಾಡಿ ನೋಡ್ರಿ. ಹೇಗ್ ಬತ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ. ರುಚಿ ಅಂತೂ ನಿಮಗೆ ಇಷ್ಟ ಆಗತೈತಿ. ಒಂದ್ ಟ್ರೈ ಮಾಡಿ ನೋಡ್ರಿ ನೀವ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದಕ್ಕ ಧನ್ಯವಾದಗಳು.